ಹಾಯ್ ಫ್ರೆಂಡ್ಸ್, ನಾನು ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಂತೂ ಎಲ್ಲರಿಗೂ ಗೊತ್ತಿರೋದೆ, ಬಟ್ ಈ ಥರ ಒಂದ್ಸಲ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಬನ್ನಿ ಅದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ ಉದ್ದಿನಬೇಳೆಯನ್ನು ನಾನು ಸಂಜೆ 5 ಗಂಟೆಗೆ ನೆನೆ ಹಾಕಿದ್ದೀನಿ. ಮತ್ತು ಇಡ್ಲಿ ರವಾನ ಉದ್ದಿನಬೇಳೆ ರುಬ್ಬೋಕ್ಕಿಂತ ಮುಂಚೆ 15 ನಿಮಿಷ ನೀರಲ್ಲಿ ಈ ಥರ ನೆನೆ ಇಟ್ಕೋಬೇಕು. ಪೇಪರ್ ಅವಲಕ್ಕಿಯನ್ನು ಕೂಡ ನಾನು 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಕೂಡ 15 ನಿಮಿಷ ಮುಂಚೆನೇ ರುಬ್ಬೋಕ್ಕಿಂತ ಮುಂಚೆನೇ ಇದನ್ನು ತೊಳೆದು ನೆನೆ ಇಟ್ಕೊಳ್ಬೇಕು. ಈಗ ಇವೆರಡನ್ನು ನಾವು ಮಿಕ್ಸಿನಲ್ಲಿ ರುಬ್ಕೊಂಡು ಇಟ್ಕೊಳ್ಬೇಕು. ಫ್ರೆಂಡ್ಸ್, ಈಗ ನೀರಲ್ಲಿರುವಂತಹ ರವೆಯನ್ನು ಸರಿಯಾಗಿ ಕೈಯಿಂದ ಕಲಿಸ್ಕೊಳ್ಬೇಕು ಮತ್ತು ರವೆಯಲ್ಲಿರುವಂಥ ನೀರನ್ನು ಹಿಂಡಿ ರವೆಯನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಈಗ ಇದರಲ್ಲಿರುವಂಥ ನೀರಿನ ಅಂಶನೆಲ್ಲ ನಾನು ಈ ಥರ ಹಿಂಡಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಈ ರವೆಯನ್ನು ರುಬ್ಬಿಟ್ಟಂತಹ ಉದ್ದಿನಬೇಳೆ ಹಿಟ್ಟಿಗೆ ಹಾಕಿ ಕಲಸಿ ಇಡ್ತಾ ಇದ್ದೀನಿ. ನಾನು ಬೇಸಿಗೆಗಾಲದಲ್ಲಿ ಉದ್ದಿನಬೇಳೆಯನ್ನು ಸಂಜೆನೇ ನೆನೆ ಹಾಕಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಹಾಕಿ ಮಾಡೋದ್ರಿಂದ ತುಂಬಾ ಹುಳಿ ಆಗುತ್ತೆ ಅಂತ ತಿಳಿದು ನಾನು ಸಾಯಂಕಾಲನೇ ಉದ್ದಿನಬೇಳೆ ನೆನೆ ಹಾಕೋತೇನೆ. ಹೇಗಿದ್ರೂ ಇದು 4 ಗಂಟೆ ನೆನೆದ್ರೆ ಸಾಕಾಗುತ್ತೆ, ಹಾಗಾಗಿ ಸಾಯಂಕಾಲನೇ ನೆನೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ರಾತ್ರಿ ರುಬ್ಬಿಟ್ಟಂಥ ಹಿಟ್ಟಿನಲ್ಲಿ ಈಗ ನಾನು ಸ್ವಲ್ಪ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಹಿಟ್ಟನ್ನು ಸರಿಯಾಗಿ ಕಲಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಸರಿಯಾಗಿ ಮೆಥಡ್ನಲ್ಲೇ ಮಾಡಿ. ನಾನು 1 ಕಪ್ ಉದ್ದಿನಬೇಳೆಗೆ 2 ಕಪ್ ರವೆ ಮತ್ತು 1 ಕಪ್ ಪೇಪರ್ ಅವಲಕ್ಕಿನೇ ತೊಗೊಂಡಿದ್ದೀನಿ. ನೀವು ಹಾಗೆ ಇದನ್ನು ಮೆಥಡ್ನಲ್ಲೇ ಮಾಡಿ ಫ್ರೆಂಡ್ಸ್. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಈಗ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಸಾಫ್ಟ್ ಇಡ್ಲಿ ರೆಡಿಯಾಗಿದೆ. ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಪೇಪರ್ ಅವಲಕ್ಕಿ ಹಾಕಿ ಮಾಡೋದ್ರಿಂದ ಈ ಥರ ಇಡ್ಲಿ ಸಾಫ್ಟಾಗಿ ಬಂದಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.